ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಈ ಸುರಗುಪ್ಪ ತಾಲೂಕಲ್ಲಿ ಸಿಂದಗೇರಿ ಮತ್ತು ಆಗಲೂರು ಮಧ್ಯ ಭಾಗದಲ್ಲಿ ಕೆಂಪು ಗ್ರಾವೆಲ್ ಏನು ಹೊಡಿತಿದಾರಲ್ಲ, ವಿತೌಟ್ ಪರ್ಮಿಷನ್ ಇಲ್ದಂಗೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಇಲ್ದಂಗೆ ಹೊಡಿತಾ ಇದ್ದಾರೆ. ತಿಂಗಳಲ್ಲಿ 2-3 ಬೇರೆ ಆಯ್ತು ಈ ಥರ ಹೇಳಕ್ಕೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ನಾವು ತಿಳಿಸ್ಬಿಟ್ರು ಕೂಡ ಅದ್ರ ಮತ್ತೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೋಸ್ಕರ ಒಂದು ಟನ್ ₹35 ₹40 ಆಗುತ್ತೆ. ಈ ಥರ ನೂರಾರು ಟನ್ ಆದ್ರೆ ಒಂದು ದಿನಕ್ಕೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ರಾಯಲ್ಟಿ ಕಟ್ಟಾಗುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ರಾಯಲ್ಟಿ ಕಟ್ಟಾಗುತ್ತೆ. ಒಂದು ತಾಲೂಕಲ್ಲಿ 1 ಲಕ್ಷ ಅಂದ್ರೂ ಕೂಡ ಬಳ್ಳಾರಿ ತಾಲೂಕಲ್ಲಿ 5 ತಾಲೂಕು ಬರ್ತಾವ, 5 ಲಕ್ಷ ರೂಪಾಯಿ ಆಗುತ್ತೆ, ಲಾಸ್ ಆಗುತ್ತೆ. ಅದಕ್ಕೆಲ್ಲ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ತಮ್ಮ ಕರ್ತವ್ಯ ಲೋಪದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇಂಥ ಅಕ್ರಮ ಚಟುವಟಿಕೆಗಳನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅಕ್ರಮ ಚಟುವಟಿಕೆಗಳಲ್ಲಿ ಯಾರೇ ಅಧಿಕಾರಿಗಳು ಭಾಗಿಯಾಗಿದ್ರು ಕೂಡ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಬೇಕಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಗ್ರಾವೆಲ್ ಅಂದ್ರಗೇನ ನಮ್ಮ ನಾಡಿನ ಸಂಪತ್ತದು. ಅದಕ್ಕೆ ಸರ್ಕಾರದ ಖಜಾನೆಗೆ ಬೊಕ್ಕಸಕ್ಕೆ ಲಾಸ್ ಮಾಡಿ ಈ ಥರ ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರ ಜಮೀನಿಂದ ಇಲ್ಲ ಅಲ್ಲ ಸರ್, ಪಟ್ಟ ಇದ್ರ ಲ್ಯಾಂಡಿಂದ ಆದ್ರೂ ಕೂಡ ಸರ್ಕಾರದ ಪರ್ಮಿಷನ್ ತಗೋಬೇಕು ಏನು ಅದೇನು ಯೂಸ್ ಮಾಡ್ತಾರೆ ಸರ್. ಗ್ರಾವೆಲ್ ತೆಗಿತಾ ಇದಾರೆ, ಅದು ಗ್ರಾವೆಲ್ ತಗೊಂಡು ಎಲ್ಲೇನ ರೋಡಿಗೆ ಹಾಕ್ಬೋದು, ಇಲ್ಲೇನ ರೋಡ್ ಕನ್ಸ್ಟ್ರಕ್ಷನ್ ಇದ್ರೆ ಅಲ್ಲೇ ಹಾಕ್ಬೋದು. ತಗೊಳ್ಳಿ, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದು ಮಾಡಲಿ. ಯಾಕಂದ್ರೆ ಗ್ರಾವೆಲ್ ಅಂತೇಳಿ ಎಸ್ಟಿಮೇಷನಲ್ಲಿ ಇಷ್ಟಿಂತ ಗ್ರಾವೆಲ್ಲಿಗೆ ಇಷ್ಟಿಂತ ಅಮೌಂಟ್ ಅಂತಂದು ಎಸ್ಟಿಮೇಷನಲ್ಲೇ ಮಾಡಿರ್ತಾರೆ. ಅದಕ್ಕೆ ಸರ್ಕಾರ ಖಜಾನೆಗೆ ಲೈಸೆನ್ಸ್ ತಗೊಂಡು ಪರ್ಮಿಷನ್ ತಗೊಂಡು ಸರ್ಕಾರದ ಖಜಾನೆಗೆ ಅಮೌಂಟ್ ಕಟ್ಟಿ ಅವರು ಗ್ರಾವೆಲ್ ಹೊಡಲಿ, ಅದರಲ್ಲಿ ತಪ್ಪೇನಿದೆ? ಈ ಥರ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು ಏನು ಮಾಡಿದ್ರೆ ಇದು ಕಾನೂನು ರೀತಿಯಲ್ಲಿ ಅಪರಾಧ. ಇಂಥವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಯಾರೇ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದರೆ ಅವ್ರ ಮೇಲೆ ಜಿಲ್ಲಾಡಳಿತ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಡಳಿತ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಶಿಸ್ತು ಕ್ರಮ ಕೈಗೊಳ್ಳಬೇಕಂದ್ರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ತಮ್ಮ ಅಧಿಕಾರದಲ್ಲಿ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.